ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪ್ರೀ ವೆಡ್ಡಿಂಗ್ ಇದೆ ಅಕ್ಕಂದು, ಹಾಗಾಗಿ ಹೋಗ್ತಿದ್ದೀವಿ ಶೂಟ್ ಮಾಡೋಕ್ಕೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೋಡೋಣ ಬನ್ನಿ ಎಲ್ಲಿ ಹೋಗ್ತೀವಿ, ಹೇಗೆ ಮಾಡ್ತೀವಿ ಅಂತ. ನೋಡಿ ಹೋಗ್ತಿದ್ದೀವಿ. ಗಂಡ ನನ್ನ ಬಿಟ್ಟು ಹೊಂಟ್ರು. ಅಪ್ಪಿ ಬಾಯ್. ಬಾಯ್. ಅವರು ಊರಿಗೆ ಬಂದಿದ್ರು, ಹಾಗಾಗಿ ಬಸ್ಸಿಗೆ ಹೋಗ್ತಿದ್ದೀವಿ. ಬಸ್ಸಲ್ಲಿ ಈ ಬಸ್ ಎಲ್ಲ ಟಿಕೆಟ್ ಇದೆ, ಹಾಗಾಗಿ ಎಲ್ಲ ಖಾಲಿ ಖಾಲಿ ಇದೆ. ಅವಳು ನಂದು ಅವಳದೇ ಶೂಟ್ ಇವತ್ತು. ಬಂದು ಗಂಗಾವತಿಲಿ ಇಳಿದ್ವಿ. ಹುಡುಗಂದು ಊರು ಬಸಪಟ್ಟಣ ಆಗಿರೋದ್ರಿಂದ ಗಂಗಾವತಿಲಿ ಇಳಿದು ಆನೆಗುಂದಿಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀನಿ ಅಂದರು. ಹಾಗಾಗಿ ಅಲ್ಲಿಂದ ಅವ್ರು ಕರ್ಕೊಂಡೋಗಿ ಬಂದಿದ್ದರು, ಆಟೋ ಇಟ್ಟು ಕರ್ಕೊಂಡೋಗಿ ಇವಾಗ ಆನೆಗುಂದಿಗೆ ಹೊರಡ್ತಿದ್ದೀವಿ. ನೋಡಿ ನೇಚರ್ ಹೇಗಿದೆ ಅಂತ. ನೋಡಿ ಇಲ್ಲ ಇದು ಮಾಡ್ಯಾವ ಒಂದು ಗ್ರೂಪ್ ಯೂಟ್ಯೂಬ್. ಗಾಳಿ ಬರೋಲ್ತದ, ಪ್ಯಾನ್ ಇಷ್ಟು ಪರಿ ಉದಿರ್ತೈತಿ. ಸಾಕು ತುಟಿ ವರ್ಷ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ, ರೆಡಿ ಆದ್ಲು. ಇವಾಗ ಶೂಟ್ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಅವ್ರ ಫ್ರೆಂಡ್ ಮನೆ ಇತ್ತಂತ ಈ ಕಡೆ ಬಂದಿದ್ವಿ. ನೋಡೋಣ ಬನ್ನಿ. ನೋಡಲ್ವ ಹೆಂಗೆ ಬೈತಿದ್ದಾರೆ. ಇಲ್ಲಿ ಮೇಲೆ ಅಂತೆ ಶೂಟು. ಹೋಗೋಣ ಬನ್ನಿ ನೋಡೋಣ ಹೆಂಗೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಈ ಕಡೆ, ನೋಡೋಣ ಅಂತೆ ಹೆಂಗಿದೆ ಅಂತ. ಇಲ್ಲಿದೆ ನೋಡೋಣ ಬನ್ನಿ. ಗವಿ ರಂಗನಾಥ ದೇವಾಲಯ ಅಂತೆ, ಹೋಗೋಣ ಬನ್ನಿ. ನೋಡೋಣ ಗುಹೆ ಒಳಗೆ ಹೋಗೋಣ ಬನ್ನಿ. ಇವಾಗ ಗುಹೆ ಅಂತ ಅಲ್ಲ, ಅನ್ಕಂಡೆ ಬಟ್ ಇಲ್ಲಲ್ವಂತೆ, ಹಿಂಗಂತೆ. ಹೋಗೋಣ ಬನ್ನಿ. ನೋಡಿದರೆ ಸ್ಟ್ರೈಟ್ ನೋಡಿದರೆ ಹಂಗೆ ಕಾಣ್ತ, ಹಾಗಾಗಿ ಅದಕ್ಕೆ ಹಂಗೆ ಅಂದೆ. ಇಲ್ಲಿದೆ, ಹೋಗೋಣ ಬನ್ನಿ. ನಮ್ಮಕ್ಕ ಹೊಂಟ್ಬಿಟ್ಟಾಳ ಹಂಗೆ. ಹಿಂದೆ ಬರ್ತಿದ್ದಾರೆ ನೋಡಿ. ಇವತ್ತು ಆ್ಯಕ್ಚುಲಿ ಇಬ್ಬರದ್ದು ಫೋಟೋಶೂಟು, ಇಬ್ಬರದ್ದು ಮದುವೆ ಇದೆ, ಇಬ್ಬರದ್ದು ಫೋಟೋಶೂಟ್ ಇದೆ. ನೋಡೋಣ ಬನ್ನಿ. ಸುಸ್ತಾಯಿತು. ಇವರೇ ಮದುವೆ ಗಂಡು. ತೋರಿಸ್ರಿ ಸ್ವಲ್ಪ ಮಕ್ಕನ ಅಕ್ಕ. ಏನೂ ಇಲ್ಲ, ಖಾಲಿ ಖಾಲಿ ರೆಡಿಯಾಗ. ಇಂದಾಗ ಇನ್ಸಪ್ಪ ಫೋಟೋಗ್ರಾಫರ್ಸ್ ಶೂಟ್ ನಡೀತಿದೆ. ಅಲ್ಲೊಂದು ಪೇರ್ ಇದೆ,
ಇಲ್ಲೊಂದು ಪೇರ್ ಇದೆ. ಅಲ್ಲೊಂದು ಪೇರ್ ಬಂದಿದೆ ಇವಾಗ ಫೋಟೋಶೂಟ್ ಮಾಡೋಕ್ಕೆ. ಮುಗೀತಂತೆ, ಬೇರೆ ಪ್ಲೇಸ್ ಚೇಂಜ್. ಇನ್ನೊಂದು ಜೋಡಿನ ತೋರಿಸಿಲ್ಲಲ್ಲ, ಇಲ್ಲಿ ಮದುವೆ ಹೆಣ್ಣಿದ್ದಾರೆ. ಇವರೊಬ್ರು ಗಂಡು ಎಲ್ಲಿದೆ ಅಂತ ಗೊತ್ತಿಲ್ಲ. ಅಲ್ಲ ನೀವಿಬ್ರು ಅಕ್ಕ ತಂಗಿ ಅಂತ ಒಂದ್ಸಲ ಮಾತಾಡೋದು ನೋಡಿಲ್ಲ. ಇದು ಹೇಗಿದೆ ಅಂತ ಆ್ಯಕ್ಚುಲಿ ಇದು ಗುಡ್ಡದ ಪ್ಲೇಸ್, ಬಿಸಿಲು ಜಗ್ಗಿ ಬರುತ್ತೆ ನೋಡಿ. ನೆಟ್ಟಗ ನೀಟಾಗಿ ಇದು ಸ್ಟೆಪ್ಸೇ ಇಲ್ಲ, ಇಲ್ಲಿ ಕಲ್ಲಿದಾವೆ. ಅದನ್ನೇ ನಾವು ನೀಟಾಗಿ ನಡ್ಕೊಂಡು ಹೋಗ್ಬೇಕು. ಯಾವಾಗ ಬೀಳ್ತೀವೋ ಏನಾಗ್ತೀವೋ ಒಂದು ಗೊತ್ತಿಲ್ಲ ನೋಡ್ರಿ. ಎಲ್ಲಿ ನೋಡಿದ್ರು ಗುಡ್ಡ, ಭತ್ತ. ಅಲ್ಲಿ ಮೇಲ್ಗಡೆ ಹೋಗಿದ್ವಿ, ಕಾಣ್ತಿದ್ದೇನ? ಅಲ್ಲಿ ಒಂದು ಗೋಪುರ ಥರ ಕಾಣ್ತಿದ್ದಾರೆ, ಅಲ್ಲಿ ಹೋಗಿದ್ವಿ. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಕಾಣುತ್ತಾ ಗೊತ್ತಿಲ್ಲ, ಬಟ್ ನೋಡೋಕೆ ಮಾತ್ರ ಸೂಪರ್ ಐತೆ. ಇದು ನೇಚರ್ ಮಾತ್ರ ನೋಡಿ. ಕರೆದ್ಲು, ಇಲ್ಲಿ ಮುಟ್ಟಿದ್ರೆ ಮುನಿ ಅಂತ ಗಿಡ ಇದಾವಂತೆ. ಮೀನ್ಸ್ ಇಂಗ್ಲೀಷಲ್ಲಿ ಟಚ್ ಮಿ ನಾಟ್ ಪ್ಲಾಂಟ್ ಅಂತೀವಿ. ಇಲ್ಲಿದಾವೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದನ್ನು ಮುಟ್ಟಬೇಕಿಲ್ಲಿ. ಮುಟ್ಟಿದ್ರೆ ಮುಚ್ಕೊತಿದ್ದಾವ. ಇದೆ, ಇದು ಜಾಸ್ತಿ ಹಳ್ಳಿ ಕಡೆ ಕಾಣುತ್ತೆ ನೋಡಿ. ಇಲ್ಲಿ ಮುಚ್ಕೊಂಡ್ಬಿಡ್ತವೆ, ಬಟ್ ಇಲ್ಲಿ ಮುಟ್ಟಕ್ಕೆ ಮುಳ್ಳು ಜಾಸ್ತಿ ಇದ್ದಾವೆ ನೋಡಿ. ಇಲ್ಲಿ ಮುಚ್ಕೊಂಡ್ವಾ, ಇಲ್ಲೆಲ್ಲ ಕಡೆ ಇದಾವೆ. ಇಲ್ಲಿ ಜಾಸ್ತಿ ಇದಾವೆ, ಇಲ್ಲಿದಾವೆ ನೋಡಿ. ಇಲ್ಲಿದಾವೆ ನೋಡ್ರಿ. ಈ ಥರ ಹಳ್ಳಿಗಳಲ್ಲಿ ಈ ಥರ ಎಲ್ಲ ನೋಡೋಕ್ಕೆ ಸಿಗುತ್ತೆ, ಆದರೆ ಸಿಟಿಲಿ ಏನೂ ನೋಡೋಕ್ಕೆ ಸಿಗಲ್ಲ. ಬಂದಾಗ ನಾವು ಅಷ್ಟೇ ಇದ್ವಿ, ಬಟ್ ಇವಾಗ ನೋಡಿ ಎಷ್ಟು ಫ್ರೆಶ್ ಆಗಿಬಿಟ್ಟಿದೆ ಅಂತ. ನಾನು ಹಂಗೆ ಹೇಳಿದಕ್ಕೆ ಅಕ್ಕ ನಾಗ್ತಿದ್ದಾಳ. ಇಲ್ಲಿ ಬೆಳೆದಿರೋ ಅಷ್ಟು ಅಕ್ಕಿ, ಮೀನ್ಸ್ ಅಷ್ಟು ಅಂತ ಅಲ್ಲ, ಬಟ್ ಇಲ್ಲಿ ಬೆಳೆದಿರೋ ಅಕ್ಕಿನ ಔಟ್ ಆಫ್ ಕಂಟ್ರಿಗೂ ಕಳಿಸ್ತಾರೆ. ಎಲ್ಲ ಕಡೆ ಹೋಗುತ್ತೆ, ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಈಗ ಇಲ್ಲೆಲ್ಲ ಶೂಟ್ ಮುಗಿತು. ನೆಕ್ಸ್ಟ್ ಟಿಫಿನ್ ಮಾಡೋಕೆ ಹೋಗೋಣ. ಅಲ್ಲಿ ಮೇಲೆ ಕಾಣಿಸ್ತದಲ್ಲ, ಅದು ಅಂಜನಾದ್ರಿ. ಇದು ಆನೆಗುಂದಿ ಮೇಲೆ ಬರುತ್ತೆ. ಇದು ಹನುಮಂತ ಹುಟ್ಟಿರುವ ಜನ್ಮಸ್ಥಳ, ಹನುಮಂತನ ಜನ್ಮಸ್ಥಳ. ಮೇಲತ್ತಕೆಯಲ್ಲಿ 575 ಮೆಟ್ಲುಗಳದಾವ. ಇದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್. ಈಗ ಎಲ್ಲ ಫಸ್ಟ್ ಔಟ್ಫಿಟ್ ಮುಗೀತು, ಟಿಫಿನ್ ಆಯಿತು, ಆವಾಗಲೇ ತುಂಬ ಹೊತ್ತಾಯಿತು. ಇವಾಗ ಸೆಕೆಂಡ್ ಔಟ್ಫಿಟ್ ಕೂಡ ರೆಡಿ ಮಾಡಿದ್ವಿ. ಈಗ ಗಂಡು ಮಕ್ಕಳು ರೆಡಿ ಹಾಕಕ್ಕೆ ಹೋಗಿದ್ದಾರೆ ರೂಮಲ್ಲಿ, ಖಾಲಿ ಗೇಮ್ ಆಡ್ಕೋತಾ ಔಟ್ಫಿಟ್ ಹಾಕ್ಕೊಂಡು ಕೂತಿದ್ದಾರೆ ಸುಮ್ಮನೆ. ಇದು ಪಂಪಾ ಸರೋವರ ಹಿಸ್ಟ್ರಿ ಪ್ಲೇಸ್ ನೋಡಿ. ನಾವಿಲ್ಲಿ ಮೇಲೆ ಹೋಗ್ತೀವಂತೆ. ಮಗ್ನಳ್ರು ನೋಡಿ, ಇಲ್ಲಿ ಶೂಟ್ ಐತೆ, ಅದನ್ನ ಬಿಟ್ಟು ಗೇಮ್ ಆಡತ್ತಾರ. ಅಷ್ಟು ಇಂಪಾರ್ಟೆಂಟ್ ಗೇಮ್ ಅಂದರೆ ನೋಡಿ ನೋಡಿ ನೋಡಿ. ಇವರೇ ಅವರು ಗೇಮ್ ಆಡೋರು, ಇವರೇ ಇಲ್ಲಿ ನೋಡಿಲಿ. ಶೂಟಿಗೆ ಪಂಪಾ ಸರೋವರಕ್ಕೆ ಬಂದಿದ್ದೀವಿ. ಅಲ್ಲಿ ಹೋಗ್ತಿದ್ದಾರೆ, ನೋಡೋಣ ಬನ್ನಿ. ಎಲ್ಲಿ ಮಾಡ್ತಾರಂತೆ ಶೂಟು, ನೋಡೋಣ.
ಏನೇನಾಗುತ್ತೋ ಎಂತ ಅಂತ ಹೋಗ್ತಿದ್ದಾರೆ ಅಲ್ಲಿ. ಇದು ನೋಡಿ, ಏನಿದು, ಇದೇನು ಹೊಂಡ ಅಂತಾರೆ, ಹೊಂಡ, ಕಲ್ಯಾಣಿ ಅಂತಾರೆ ಇದನ್ನು. ಅಲ್ಲಿರೋದು ದೇವಸ್ಥಾನ. ಇವಾಗ ಬಿಸಿಲಿರೋ ಕಾರಣ ಅಲ್ಲಿ ಹೋಗೋಕ್ಕಾಗ್ತಿಲ್ಲ. ನೋಡೋಣ, ಹೋಗೋಣ ಅಂತೆ. ಅಲ್ಲಿ ಮಾಡ್ತಿದ್ದಾರೆ ಶೂಟು. ಮಂಗಗಳಿದೆ, ಹೋಗೋಣ ಬನ್ನಿ. ಇದರಲ್ಲಿ ಮೊಸಳೆ ಇದ್ದಾವೆ ನೋಡೋಣ. ಅಲ್ಲಿ ಮೊಸಳೆ ಕಾಣ್ತಿದೆನಾ, ಇಲ್ಲಿ ನೋಡ್ರಿ ನಿಮಿಷ. ಹಿಂಗೆ ರೆಡಿ ಮಾಡಿದ್ದೀನಿ, ಕಮೆಂಟ್ ಹಾಕಿ ಹೇಗಿದೆ ಅಂತ. ಸೀರೆ ಅಕ್ಕ ರೆಡಿ ಮಾಡಿದ್ದು, ಅಕ್ಕ ಹೊಡ್ಸಿದ್ದಾಳೆ. ನಾನು ಮೇಕಪ್ ಮಾಡಿದ್ದೀನಿ, ಮೇಕಪ್ ಅನ್ನೋಕ್ಕೇನಿಲ್ಲ, ಪೌಡ್ರ್ ಅಷ್ಟೇ. ನೋಡಿ ಹೆಂಗೆ ಕಾಣ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಇವಾಗ ಆಟೋ ಹತ್ರ ಹೋಗ್ತಿದ್ದೀವಿ. ಇಲ್ಲೇನೋ ಟೂರಿಸ್ಟ್ ಪ್ಲೇಸ್ ಆಗಿರೋ ಕಾರಣ ಬಿಡಲ್ಲಂತೆ ಫೋಟೋಗ್ರಫಿ ಮಾಡೋಕ್ಕೆ. ಹಾಗಾಗಿ ಸೀದಾ ಆಟೋ ಕಡೆ ಹೋಗಿ ನೋಡೋಣ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗೋದು, ಏನು ಮಾಡೋದು ಅಂತ. ಅಲ್ಲೇನೋ ಬಿಡ್ತಿಲ್ಲ, ಆದರೂ ಫೋಟೋಗ್ರಾಫರ್ಸ್ ಹೋಗ್ತಿದ್ದಾರೆ. ನೋಡೋಣ ಏನಾಗುತ್ತಂತ. ಅಲ್ಲಿ ಫೋಟೋಶೂಟ್ ಬಿಡಲಿಲ್ಲ, ಹಾಗಾಗಿ ಅಲ್ಲಿ ಹೋಗಿದ್ದಾರೆ. ಫೋಟೋಶೂಟ್ ಮುಗಿಸ್ಕೊಂಡು ಬರತ್ತಾರೆ ನೋಡ್ರಿ. ಅಲ್ಲಿ ಹೋಗಿದ್ದಾರೆ ನೋಡ್ರಿ, ಫೋಟೋಶೂಟ್ ಮುಗಿಸ್ಕೊಂಡು ಬರತ್ತಾರೆ. ಸ್ಲೋಮೋ ವಿಡಿಯೋ ಮಾಡ್ತಿದ್ದಾರೆ. ಅದು ಕ್ಯಾನ್ಸಲ್ ಆಗಿದ್ದ ಕಾರಣ ಆನೆಗುಂದಿ ಚಿಂತಾಮಣಿಗೆ ಬಂದಿದ್ದೀವಿ. ಆನೆಗುಂದಿ ಚಿಂತಾಮಣಿ ನೋಡಿ, ನೀರು ಹರಿತಿದೆ. ಇದು ಚಿಂತಾಮಣಿ ಮಠ ಅಂತೆ. ನೋಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ವ್ಲಾಗ್ ಅಂತೆ. ಇಲ್ಲಿ ಶೂಟ್ ಮಾಡ್ತಾರಂತೆ. ಇವಾಗ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಶೂಟ್ ಮಾಡ್ತಾರಂತೆ. ನೋಡಿ ಹೇಗೆ ಹರಿತಿದೆ ನೀರು. ಅಲ್ಲೋಗಿ ಕುತ್ಕೋಬೇಕು ಅನ್ನೋ ಆಸೆ ಆಗ್ತಿದೆ, ಬಟ್ ಅಲ್ಲಿ ನೋಡ್ರಲ್ಲಿ ಇವರು ನಮ್ಮ ಜೊತೆ ಬಂದಿದ್ರು ಆಂಟಿ, ಆರಾಮಾಗಿ ಹೋಗಿ ಕುತ್ಕೊಂಡ್ಬಿಟ್ಟಾರಲ್ಲಿ. ಎಂಜಾಯ್ ಮಾಡ್ಕೊಂಡು ಚಿಲ್ ಮಾಡ್ಕೋತಾ. ಎಷ್ಟು ಚೆನ್ನಾಗಿದೆ ನೋಡಿ. ಹೋಗ್ಬೇಕೀಗ ಅಲ್ಲಿ. ನೆಕ್ಸ್ಟ್ ಅಲ್ಲೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಶೂಟ್ ಮಾಡ್ತಾರಂತೆ. ಅಲ್ಲಿ ಶೂಟ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು ಹೋಗ್ಬಿಡೋದು. ಬನ್ನಿ, ಮೇಲೆ ಹೋದ್ರು ಹೋಗೋಣಂತೆ. ಚಿಂತಾಮಣಿ ಮಠ ಅಂತೆ, ನೋಡೋಣ ಬನ್ನಿ. ಗುರುಜಿ ಪ್ಲೇಸ್ ಮಾತ್ರ ತಣ್ಣಗೈತೆ. ಹೆಂಗಿದೆ ಪ್ಲೇಸ್? ಕಲ್ಲಲ್ಲ, ಅದಕ್ಕೆ ಜಗ್ಗಿ ತಣ್ಣಗೈತಿ. ಇರ್ತಾರೆ ಶೂಟಿಂಗ್. ಇನ್ನೂ ಶೂಟ್ ಮುಗೀತಿಲ್ಲ ನೋಡಿ. ನಮ್ಮ ಅಕ್ಕ ಇಬ್ಬರಿಗೂ ಕಿಸ್ ಮಾಡ್ತೈತೆ ನೋಡಿ, ಎಷ್ಟು ಕಿಸ್ ಮಾಡ್ತೈತೆ ಅಂತ. ಕನ್ನಡದಲ್ಲಿ ಜಗ್ಗಿ ಬಿಸಿಲು ಬಿಡಾಕತ್ತೈತಿ ಅಂತ ಅರ್ಥ ಅಷ್ಟೇ. ಈಗ ಸ್ಯಾರಿಲಿ ಶೂಟ್ ಮುಗೀತು, ನೆಕ್ಸ್ಟ್ ಡ್ರೆಸ್ ಹಾಕೋತಾರಂತೆ. ಅದಕ್ಕೆ ಡ್ರೆಸ್ ತೊಗೊಂಬರೋಣ ಬನ್ನಿ. ನಿಜ ಎಷ್ಟು ತಣ್ಣಗೈತೆ ಗೊತ್ತಾ, ಇಲ್ಲಿ ಕಲ್ಲಿಂದಲ್ಲ, ಸೊ ಅದಕ್ಕೆ ಜಗ್ಗಿ ತಣ್ಣಗೈತಿ. ಅಲ್ಲಿ ನೋಡಿದ್ರೆ ಎಷ್ಟು ಬಿಸಿಲೈತಿ. ಅಲ್ಲಿ ಲೈನ್ ಐತಲ್ಲ, ಅದು ಆ ಕಡೆ ಹೋದರೆ ಎಷ್ಟು ಬಿಸಿಲು, ಬಟ್ ಈ ಕಡೆ ಬಂದರೆ ಜಗ್ಗಿ ತಣ್ಣಗಾಗತ್ತಾ. ಅಲ್ಲಿ ನೋಡಲ್ಲಿ ಅವರು ನಗಾಕತ್ತಾರೆ ನಾನು ನೋಡಿ. ನಾನು ವಿಡಿಯೋ ಮಾಡೋದ್ಮೇಲೆ ನಗಾಕತ್ತಾರೆ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಲಗೇಜ್ ತೊಗೊಂಡು ಹೋಗ್ತಿದ್ದೀನಿ. ಈ ನೀರಿನ ಸೌಂಡು ಜಾಸ್ತಿ ಆಗೈತೆ. ಇಷ್ಟೊತ್ತನ ಅಷ್ಟಿರಲಿಲ್ಲ. ಫುಲ್ ಎಷ್ಟು ಶಾಂತಿಯಿಂದ ಐತಿ ನೋಡ್ರಿ. ನೀರಿನ ಸೌಂಡ್ ಕೇಳಿಸ್ಕೊಳ್ರಿ. ಕೇಳಿಸ್ಕೊಂಡ್ರೆ ನಿಮಗೆ ಕೇಳಿಸ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಹಕ್ಕಿಗಳ ಸೌಂಡು, ನೀರಿನ ಸೌಂಡು
ಅಲ್ಲಿ ನಮ್ಮೂರಲ್ಲಾದರೆ ಬರೀ ಹಾರ್ನ್ ವೆಹಿಕಲ್ ಸೌಂಡ್ ಅಷ್ಟೇ, ಬಟ್ ಇಲ್ಲಿ ನೇಚರ್ ಮಧ್ಯೆ ಇದ್ದರೆ ಅದೊಂಥರ. ಹೋಗೋಣ ಬನ್ನಿ ಮೇಲೆ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಲಗೇಜ್ ತೊಗೊಂಬಂದೆ ಇವಾಗ ಹೋಗಿ ಅಷ್ಟು ಚೇಂಜ್ ಮಾಡೋಕ್ಕೆ. ನೋಡೋಣ ಬನ್ನಿ ಏನು ಮಾಡ್ತಿದ್ದಾರಂತ. ನೆಕ್ಸ್ಟ್ ಔಟ್ಫಿಟ್ ರೆಡಿ ಆಯಿತು ನೋಡಿ. ಇದು 3rd ಔಟ್ಫಿಟ್, ಲಾಸ್ಟ್ ಔಟ್ಫಿಟ್. ಮುಗಿಸ್ಕೊಂಡು ಕೆಳಗೆ ಹೋಗ್ತಿದ್ದೀವಿ. ಅಲ್ಲಿ ಇವಾಗ ತೋರಿಸಿದ್ನಲ್ಲ ಅಲ್ಲೇನೋ ಶೂಟ್ ಮಾಡ್ತಾರಂತೆ, ಹೋಗೋಣ ಬನ್ನಿ. ಸೇಮ್ ಔಟ್ಫಿಟ್ ಹಾಕ್ಕೊಂಡಿದ್ದಾರ. ಮಾತಾಡ್ಕೊಂಡು ಬಂದ್ರೆ ಏನು ಗೊತ್ತಿಲ್ಲ, ಬಟ್ ಇಬ್ಬರು ಸೇಮ್ ತೊಗೊಂಬಂದಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ. ಈಗ ಇದರಲ್ಲಿ ಒಂದು ಅವ್ರು ಶೂಟ್ ಮಾಡೋ ಮಟ್ಟ ನಾವು ಕುತ್ಕೊಂಡ್ಬಿಡ್ಬೇಕು ಈ ನೀರಲ್ಲಿ. ಕಾಲ ತೊಯವಲ್ವಾಗ ನಮಗೆ ಅಕ್ಕ ಕಾಲು ತೊಯ್ಯವಲ್ದು ಅಂತೇಳಿ ಆ ಕಡೆ ಈ ಕಡೆ ಸರಿಯಾಕತ್ತಾಳ. ನಮಗೆ ನೋಡಿದ್ರೆ ಆಡ್ಬೇಕು ಅನ್ಸಕತ್ತೈತಿ, ಬಟ್ ಆಗೋಲ್ದು ಆಡೋಕ್ಕೆ. ಅಲ್ಲ ಆಂಟಿ ನೋಡ್ರಿ, ಆಂಟಿ ಬೆಸ್ಟ್. ಇಳಿದ್ಬಿಟ್ರಿ ಯಾರೇನೋ ಅನ್ಕೊಳ್ಳಿ ಅಂತೇಳಿ. ಅಲ್ಲಿ ನೋಡ್ರಿ, ನಮಗೆ ಕಲಿಸ್ತೀರಾ ಸ್ವಿಮ್ಮಿಂಗ್? ಕ್ಯಾರೆ ಅನ್ನವಲ್ರು ಇಷ್ಟೊತ್ತನ ಮಾತಾಡಿ. ನೋಡ್ರಲ್ಲ ಆಂಟಿ ನೋಡ್ರಿ ಇಳಿದ್ಬಿಡ್ತಾರ. ಹಾಂ ಮುನಿಗೆ ಹೇಳ್ತಾರಂತ. ಮತ್ತೆ ಮಕ್ಕವ್ರೆ ಇಲ್ಲಿ ಇವ್ರು ಶೂಟ್ ಮಾಡಕತ್ತಾರಲ್ಲ ನೋಡ್ರಿ. ಇವರು ಒಂದು ಪೇರ್ ಇಲ್ಲಿ ಕುತ್ಕೊಂಡೈತಿ, ಇನ್ನೊಂದು ಪೇರ್ ಅಲ್ಲಿ ಶೂಟ್ ಮಾಡತ್ತಿ. ನಾನು ಹಿಂಗೆ ಮಾಡಿದೆ, ಈಗ ನೋಡ್ಕೊಂಡೆ ಪಾಚು, ಅದಕ್ಕೆ ನಾನು ಪಾಚ್ ತಿಕ್ಕಕ್ಕೆ ಬಂದಿದ್ದೆ ನಾ ಇಲ್ಲಿ ಇಮ್ಡಾಯಿಂದ. ನೋಡಿ ಕಾಲು ಮುಣಗ್ತಾನೇ ಇಲ್ಲ. ಡ್ರೆಸ್ ಎಲ್ಗೆ ಹಸಿ ಆಗತ್ತ, ನಾ ಸುಮ್ಮನೆ ದೂರದಿಂದ ಕುಂತೀವಿ. ಫೋಟೋ ಹೆಂಗೆ ತಗೊಳಕಂತಾರೆ. ಇತ್ತು ಮನೆಗೆ ಹೋಗ್ತಿದ್ದೀವಿ. ತೋರ್ಸಕ್ಕಂತಾಳ. ಇದು ಇಲ್ಲಿ ಕಾಣ್ತಿದೆಯಲ್ಲ, ಇದು ಸಾಯಿಬಾಬನ ಗುಡಿ. ಪ್ರತಿ ಗುರುವಾರ ಪಪ್ಪ ಕರ್ಕೊಂಬರ್ತಿದ್ರು ಇಲ್ಲಿ ಸಾಯಿಬಾಬನ ಗುಡಿಗೆ. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ವಿ. ಇಲ್ಲಿ ಗಂಗಾವತಿಗೆ ಬಂದರೆ ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬೇಕ್ರಿ ಇದೆ ಒಂದು, ಅಲ್ಲಿ ಮಾತ್ರ ಬ್ರೆಡ್ ಮತ್ತು ಫಿಂಗರ್ ಚಿಪ್ಸ್ ತೊಗೊಂಡೋಗೋದು ಮಾತ್ರ ಮರೆಯೋದಿಲ್ಲ. ಯಾಕಂದರೆ ನಾವು ಕಾಲೇಜ್ ಓದಬೇಕಾದ್ರೆ ಇಲ್ಲೇ ನಮ್ಮ ಹಿಂದ್ಗಡೆನೇ ಕಾಲೇಜ್ ಇರೋದು ನಮ್ಮದು. ಕಾಲೇಜಲ್ಲಿ ಓದಬೇಕಾದ್ರೆ ಡೈಲಿ 1 10 ರೂಪಾಯಿ ಫಿಂಗರ್ ಚಿಪ್ಸ್ ತೊಗೊಂಡು ಹೋಗ್ಬಿಡ್ತಿದ್ವಿ. ಕಾಲೇಜಲ್ಲಿ ಕ್ಲಾಸ್ ಮುಗಿದ ತಕ್ಷಣ ತಿನ್ಕೊಂತ ಕುಂದ್ಬಿಡ್ತಿದ್ವಿ, ಹೊಟ್ಟೆ ಸಿದ್ದಿತ್ತಲ್ಲ ಅದಕ್ಕೆ. ಅದೇನೋ ಮೆಮೊರೀಸ್. ಇದು ಬೇಕ್ರಿಗೆ ಬಂದರೆ. ಅದಾದಮೇಲೆ ನಮ್ಮ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಹೋದೆ. ರಕ್ಷಿತಾ 4 ಇಯರ್ಸ್ ಆದಮೇಲೆ ಮೀಟ್ ಮಾಡಿದ್ದು. ಹೋಗಿ ಪಾನಿಪುರಿ ತಿನ್ನಕ್ಕಂತ ಹೋದ್ವಿ. ಪಾನಿಪುರಿ ತಿನ್ಸ್ಕೊಂಡು ಬಂದು ಎಲ್ಲ ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಮುಗೀತು. ನಂತರ ಮನೆಗೆ ಬಂದ್ವಿ. ನೈಟ್ 9 ಗಂಟೆ ಆಗಿತ್ತು. ಮನೆಗೆ ಬಂದ ತಕ್ಷಣ ಎಲ್ಲರ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಏನೇನಾಯ್ತಲ್ಲ ಅಂತ ಹೇಳ್ಕೊಂಡು ಕೂತ್ಕೊಂಡು, ನಂತರ ಮರುದಿನ ಹೋಲಿ ಇತ್ತು. ಇಲ್ಲಿ ಕಾಮಣ್ಣನ ಸುಡ್ತಾರೆ. ಹಾಗಾಗಿ ನನ್ನ ಗಂಡ ಹೋಗಿದ್ನಲ್ಲ, ಹಾಗಾಗಿ ನನ್ನ ಕರ್ಕೊಂಡೋದ್ರು. ನನ್ನ ಜೊತೆ ನಂದಿ ಬಂದಿದ್ಲು. ಕರ್ಕೊಂಡೋಗಿ ಫಸ್ಟ್ ಟೈಮ್ ನೋಡಿದೆ ನಾನು, ಇಷ್ಟು ದಿನ ನೋಡಿದ್ದಿಲ್ಲ, ಫಸ್ಟ್ ಟೈಮ್ ನೋಡಿದೆ. ಹಾಗಾಗಿ ನೋಡ್ಬಾ ಅಂತೇಳಿ ಕರ್ಕೊಂಡೋಗಿದ್ರು. ಅದೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ವಿ. ಇದಾಗಿತ್ತು ಈ ಪ್ರೀ ವೆಡ್ಡಿಂಗ್ ಶೂಟ್ ದಿನ. ಈ ಪ್ರೀ ವೆಡ್ಡಿಂಗ್ ವ್ಲಾಗ್ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು, ಕ್ಷಮೆ ಇರಲಿ. ಬಿಕಾಸ್ ಮದುವೆ ಇತ್ತು, ವೆಡ್ನೆಸ್ಡೇ ಮದುವೆ ಇರೋ ಕಾರಣ ಒಂದು ಸ್ವಲ್ಪ ಲೇಟ್ ಆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ, ಹಾಗೆ ಏನಾದರೂ ತಪ್ಪು ಅನಿಸಿದರೆ ಪ್ಲೀಸ್ ಕ್ಷಮಿಸಿ. ಥ್ಯಾಂಕ್ ಯು.